ನಮಸ್ತೆ, ಬನ್ನಿ ನಾವು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಿಂತ ಮುಂಚೆ ನಾನು ಕೆಂಪು ಚಟ್ನಿ ಹಾಗೂ ತೆಂಗಿನಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಸಿಪಿಯನ್ನು ಹಾಕಿದ್ದೀನಿ. ಆ ರೆಸಿಪಿ ಬೇಕಂದರೆ ನೀವು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಬೋದು. ಬನ್ನಿ ಈಗ ಮಸಾಲೆ ದೋಸೆ ಬ್ಯಾಟ್ರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾನು ತೊಗೊಳ್ತಾ ಇದ್ದೀನಿ 2 ಕಪ್ಪಷ್ಟು ದೋಸೆ ಅಕ್ಕಿ, 2 ಕಪ್ಪಷ್ಟು ಬಾಯ್ಲ್ಡ್ ರೈಸ್. ನೀವು ಬೇಕಂದರೆ 4 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ತೊಗೋಬೋದು. ಆಮೇಲೆ 1 ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಮೆಂತೆ ಹಾಗೂ ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ 3-4 ಸರ್ತಿ ತೊಳ್ಕೊಂಬಿಡಿ. ಇವಾಗ ಇದನ್ನು ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಸುಮಾರು 4ರಿಂದ 5 ಗಂಟೆ ಅಷ್ಟು ನೆನೆಯಲ್ಲಿ ಬಿಟ್ಬಿಡಿ. ಇವಾಗ 5 ಗಂಟೆ ನೆನೆದಾಗಿದೆ. ಇದನ್ನು ನಾವು ಈಗ ನುಣ್ಣಗೆ ರುಬ್ಕೋಬೇಕು. ಇದನ್ನು ನೀವು ಮಿಕ್ಸರಲ್ಲಿ ರುಬ್ಕೋಬೋದು ಅಥವಾ ವೆಟ್ ಗ್ರೈಂಡರಲ್ಲಿ ರುಬ್ಕೋಬೋದು. ಮಿಕ್ಸರಲ್ಲಿ ರುಬ್ಕೋವಾಗ ನೀವು ಫ್ರಿಜ್ಜಲ್ಲಿರೋ ನೀರನ್ನು ಹಾಕಿಬಿಟ್ಟು ರುಬ್ಕೊಳ್ಳಿ. ಇದರಿಂದ ಮಿಕ್ಸಿ ಬೇಗನೆ ಬಿಸಿ ಆಗಲ್ಲ. ಈಗ ಹಿಟ್ಟು ಚೆನ್ನಾಗಿ ರುಬ್ಕೊಂಡಾಗಿದೆ. ಇದನ್ನು 12 ಗಂಟೆವರೆಗೂ ಫರ್ಮೆಂಟ್ ಆಗಲು ಬಿಟ್ಬಿಡಿ. 12 ಗಂಟೆ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ರವೆ, ಮೀಡಿಯಮ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಸುಮಾರು 1 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡ್ರೆ ದೋಸೆಗೆ ಕಲರ್ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ದೋಸೆಯನ್ನು ಮಾಡ್ಕೊಳ್ಳೋಣ. ದೋಸೆ ಮಾಡೋಕ್ಕಿಂತ ಮುಂಚೆ ನಮ್ಮ ಕಾವಲಿ ಬಿಸಿ ಆದಮೇಲೆ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಒಂದು ಸರ್ತಿ ಹಸಿ ಬಟ್ಟೆಯಿಂದ ಒರೆಸ್ಕೊಳ್ಳಿ. ಆಮೇಲೆ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸವರಿ ಇದ್ರ ಮೇಲೆ ನಾವು ಮಾಡಿರೋದು ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ಇದರಿಂದ ನಿಮ್ಮ ದೋಸೆ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ನಮ್ಮ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.